ಎನ್ನುವಂತಹ ಬಲಿಚಕ್ರವರ್ತಿ ದಾನಶೂರ ಕರ್ಣನದ್ದಂತೆ. ಕುಬ್ಜ ಬ್ರಾಹ್ಮಣ ಸುಂದರ ಯುವಕನನ್ನು ಕಂಡು ಬಲಿಚಕ್ರವರ್ತಿ ಮಧುರವಾದ ಕಂಠದಿಂದ ಮಧುರವಾದ ವಾಕ್ಯಗಳಿಂದ ನಿನಗೆ ಏನು ಬೇಕು ಎಂದು ಕೇಳಿದ. ಮಗುವಂತರ ಗೊತ್ತು, ಅವನಿಗೆ ನಾರಾಯಣನೇ ಬಂದಿದ್ದಾನೆ ಅಂತ ಗೊತ್ತು ಬಲಿಗೆ. ಆಗಲೂ ಅವನಿರೋ ವೇಷದಿಂದ ನೋಡ್ಬಿಟ್ಟು ತುಂಬ ಪ್ರೀತಿಯಿಂದ ಕೇಳ್ತಾನೆ. ಅದಕ್ಕೆ ವಾಮನ, ನನಗೆ 3 ಹೆಜ್ಜೆಗಳಷ್ಟು ಜಾಗ ಬೇಕು. ಅದೇನು ದೊಡ್ಡದು, ದೊಡ್ಡದಾಗಿ ಕೇಳಿದೆ, ಬರೀ 3 ಹೆಜ್ಜೆ ಜಾಗನ ಅಂತ ಕೇಳಿದ್ದೆ. ದೊಡ್ಡದಾಗಿ ಕೇಳುವುದು ಎಂದು ಬಲಿಚಕ್ರ, ದೊಡ್ಡದಾದದನ್ನು ಕೇಳು ಅಂತ ಕೇಳ್ತಾನೆ. ಬೇಡ, ರಾಕ್ಷಸ ಗುರುಗಳಾದ ಶುಕ್ರಾಚಾರ್ಯರು ಅಲ್ಲಿಗೆ ಬಂದರು. ಅವಾಗ ಅದನ್ನು ಕೇಳಿ, ನೀನು 3 ಹೆಜ್ಜೆಗೆ ಜಾಗ ಕೊಡಲು ಒಪ್ಪಿಕೊಳ್ಳಬೇಡ. ಗುರುಗಳು ರಾಕ್ಷಸರ ಗುರುಗಳಾದಂಥ ಶುಕ್ರಾಚಾರ್ಯ ಎಂದಾಗ ಬಲಿ, ಇಲ್ಲ, ನಾನು ಮಾತು ಕೊಟ್ಟಾಯಿತು. ಅವರು ಸಾಕ್ಷಾತ್ ಭಗವಂತ ನಾರಾಯಣನೇ ನನ್ನಲ್ಲಿ ಬಂದು ಭಿಕ್ಷೆ ಬಿಡ್ತಾ ಇದ್ದಾರೆ. ಎಲ್ಲವನ್ನೂ ಅರ್ಪಿಸುವೇನೆ ಈ ಬಲಿ ಅಂತಾನೆ ಚಕ್ರವರ್ತಿ. ನಮ್ಮದೆಲ್ಲವನ್ನೂ ಅರ್ಪಿಸ್ತೇನೆ ಅಂತಾನೆ. ಬಲಿ ಚಕ್ರವರ್ತಿ ಆಯಿತು ಎಂದು ದಾನ ಕೊಡಲು ಮುಂದಾಗ ವಾಮನ ರೂಪದಲ್ಲಿ ಬಂದಿದ್ದ ನಾರಾಯಣ ಬೆಳೆದು ಸಪ್ತಮಂಡಲದ ಆಗ್ತಾ ಬೆಳಿತಾನೆ. ಏನು ಕಂಠಹಾರ, ಸೊಂಟಕ್ಕೆ ಡಾಬು, ಪಾದಗಳಿಗೆ ಗೆಜ್ಜೆ, ಎಳನ್ನು ಅಲಂಕೃತನಾಗಿ ತ್ರಿವಿಕ್ರಮನಾಗಿ ಗಾತ್ರದಲ್ಲಿ ಬೆಳೀತಾನೆ. ಒಂದು ಪಾದದಿಂದ ಭೂಮಿಯನ್ನು ಅಳೆದ, ಇನ್ನೊಂದು ಪಾದದಿಂದ ಆಕಾಶವನ್ನು ಅಳೆದ, ಇನ್ನು 3ನೇ ಪಾದವನ್ನು ಎಲ್ಲಿರಲಿ ಎಂದು ಕೇಳಿದ. ಆಗ ಬಲಿಚಕ್ರವರ್ತಿ ತನ್ನ ತಲೆಯ ಮೇಲಿಡೆದು ಬಾಗಿ ತೋರಿಸುತ್ತಾನೆ. ಕೆಳಗೆ 7 ಲೋಕದ ಆಳಕ್ಕೆ ತೋರಿಸಿದಾಗ 3ನೇ ಪಾದವನ್ನು ಬಲಿಯ ತಲೆಯ ಮೇಲಿಟ್ಟು ತುಳಿಯುತ್ತಾನೆ. ಕೆಳಗೆ 7 ಲೋಕದ ಆಳಕ್ಕೆ ಕಳುಹಿಸುತ್ತಾನೆ. ಅದನ್ನು ಸುತಲೋಕ ಅಂತ ಕರೀತಾರೆ. ಅದು ಒಂದು ರಾಜ್ಯ. ಸುತಲೋಕಕ್ಕೆ ಚಕ್ರವರ್ತಿಯನ್ನಾಗಿ ಯಾರು? ನಾರಾಯಣ ಮಾಡಿ ಆಗ ಭಗವಂತನೇ ದ್ವಾರಪಾಲಕನಾಗಿ ನಿಲ್ತಾನೆ. ನಾರಾಯಣನೇ ಅದಕ್ಕೆ ದ್ವಾರಪಾಲಕನಾಗಿ ನಿಲ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಬಲಿದಾನದ ಸರ್ವಸ್ವವನ್ನು ಬಲಿದಾನವನ್ನು ಏರದಿದ್ದಾನೆ, ನಾನೇನು ಮಹಾ ಅವನ ದ್ವಾರಪಾಲಕ್ಕೆ ಪಾಲಕನಾಗಿ ನಿಲ್ಲುವುದು ಅಂತ ಹೇಳ್ತಾನೆ. ಸಂತೋಷದಿಂದ ಭಗವಂತ ಕೊಂಡಾಡಿದ ಬಲಿಯನ್ನು ಸ್ವಲ್ಪ ಇದೆ. ಅಷ್ಟರಲ್ಲಿ ಪರಮ ಭಕ್ತನಾದ ಬಲಿಯ ಚಕ್ರವರ್ತಿಯ ತಾತನಾದ ಪ್ರಹ್ಲಾದ ಪ್ರಕಟವಾಗುತ್ತಾನೆ. ಮುಂದೆ ಬರ್ತಾನೆ, ಭಗವಂತನೇ, ನೀನು ಭಕ್ತರಿಗೆ ಭೂಷಣಪ್ರಾಯನಾದನು ಅಂತ ಭಗವಂತನಿಗೆ ನಮಸ್ಕಾರ ಮಾಡ್ತಾನೆ. ಬಲಿಗೆ ಚಕ್ರವರ್ತಿ ಕೇಳ್ತಾನೆ. ಬಲಿ ಚಕ್ರವರ್ತಿ ಕೇಳ್ತಾನೆ. ಇದೆಲ್ಲ ಆದಮೇಲೆ ತಾತವನ್ನು ನಮಸ್ಕಾರ ಆದಮೇಲೆ ಕೇಳ್ತಾನೆ, ನಿನಗೇನು ಆಸೆ ಇದೆ ಏನು ಬಲಿ ಅಂತ ಕೇಳ್ತಾನೆ. ಅದು ನಾರಾಯಣ. ಆಗ, ನಾನು ಈ ಭೂಮಿಗೆ ವರ್ಷಕ್ಕೆ 1 ಸಲ ಬಂದು ಪ್ರಜೆಗಳನ್ನು ನೋಡಬೇಕು. ವರ್ಷಕ್ಕೊಂದು ಸಲ ನಾನು ಬಂದು ಪ್ರಜೆಗಳನ್ನು ನೋಡ್ಕೊಂಡು ಹೋಗಬೇಕು. ನನಗೇನು ಪಾತಾಳ ಹೋಗಿ ಸುಲಭಕ್ಕೆ ಆಗ್ತಿದೆಯಾ ನೋಡ್ಕೊಂಡು ಹೋಗಬೇಕು ಅಂತ. ಆದ್ದರಿಂದ ಪಾಡ್ಯದ ದಿನ ಬಾಗಿಲಿಗೆ ತೆಗೆದು ದೀಪಗಳಿಂದ ಅಲಂಕರಿಸಿ ಬಲಿ ಚಕ್ರವರ್ತಿಯನ್ನು ಸ್ವಾಗತ ಮಾಡಬೇಕು. ಆ ದಿನಗಳಲ್ಲಿ ಹಳ್ಳಿಗಳಲ್ಲಿ ದನಗಳಿಗೆ ಅಲಂಕಾರವನ್ನು ಮಾಡಿರುತ್ತಾರೆ. ಆ ಮನೆಯ ಮುಂದೆ ಬಾಗಿಲಲ್ಲಿ ದೀಪಗಳ ಅಲಂಕಾರ ಮಾಡಿರ್ತಾರೆ. ಹಾಗಾಗಿ ಬಲಿ ಚಕ್ರವರ್ತಿ ನಮ್ಮ ಮನೆಯಲ್ಲಿ ಬರ್ತಾನೆ ಅಂತ ಹೇಳ್ತಾ ನನ್ನ ಮಾತು